ಎಲ್ಲರಿಗೂ ನಮಸ್ಕಾರ. ನಾನು ಸುಮಾ ಭರತ್ ದಾವಣಗೆರೆಯಿಂದ. ಇವತ್ತು ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಆಗಿ ವೀಣಾ ಅಕ್ಕ, ಸುಂದರ್ ಸರ್ ಅವರು ಊಟಕ್ಕೆ ಬರ್ತಾ ಇದ್ದಾರೆ. ಇವತ್ತು ನಮ್ಮ ದಾವಣಗೆರೆ ಸ್ಪೆಷಲ್ ಅಡುಗೆಯನ್ನು ನಾನು ಮಾಡ್ತಾ ಇದ್ದೀವಿ ಮನೆಯಲ್ಲಿ. ಏನೇನೆಲ್ಲ ಮಾಡ್ತಿದ್ದೀವಿ ಅಂದರೆ ಹೀರೆಕಾಯಿ ಎಣ್ಗಾಯಿ, ದೊಣ್ಣೆಮೆಣಸಿನ್ಕಾಯಿ ಎಣ್ಗಾಯಿ, ಶೇಂಗಾ ಚಟ್ನಿ, ರೊಟ್ಟಿ, ಹಾಗೆ ಹೋಳಿಗೆ, ಶೀಕರಣೆ, ಕಟ್ಟಿನ ಸಾರು, ರೈಸ್ ಎಲ್ಲ ಮಾಡ್ತಿದ್ದೀವಿ. ನನಗೆ ಎಲ್ಲ ರೆಸಿಪಿ ತೋರಿಸೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ಸೊ ನಾನು ದೊಣ್ಣೆಮೆಣ್ಸಿನ್ಕಾಯಿ ಎಣ್ಗಾಯಿನ ಮಾಡೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾಕೆ ಅಂದರೆ ಎಲ್ಲ ಅಡುಗೆನೂ ಬೇಗ ಮಾಡಿ ಮುಗಿಸಿ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೇಗೆ ಡೊಣ್ಗಾಯಿ ಎಣ್ಗಾಯಿನ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಡೊಣ್ಗಾಯಿನ ತಗೊಂಡು ಬಿಸಿಯಾಗಿರೋ ಪ್ಯಾನ್ಗೆ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ನಮ್ಮ ಮನೇಲಿ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ನಾನು ಕೊಬ್ಬರಿ ಎಣ್ಣೆನ ಹಾಕ್ತೀನಿ. ನಿಮ್ಮ ಮನೇಲಿ ಯಾವ್ದು ಬಳಸ್ತೀರಾ ಅದನ್ನ ಹಾಕೊಬಹುದು. ಇದನ್ನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ನೋಡ್ತಿರ್ಬೋದು ನಾನು ಚೆನ್ನಾಗಿ ಮೇಲೆ ಕೆಳಗೆ ಫ್ರೈ ಮಾಡ್ಕೊಂತ ಇದ್ದೀನಿ. ಮಾಡ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂತೀನಿ. ನೋಡ್ತಿರ್ಬೋದು ಇದು ದೊಣ್ಗಾಯಿ ಎಣ್ಗಾಯಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ನಮ್ಮ ದಾವಣಗೆರೆ ಸ್ಪೆಷಲ್. ಮೊದಲಿಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನ ತಗೊಂತೀನಿ, ಒಂದು ಬೌಲ್ ಶೇಂಗಾ ಕಾಳು ತಗೊಂತೀನಿ, ಹಾಗೆ 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ತಗೊಂತೀನಿ, ಹಾಗೆ ಸ್ವಲ್ಪ ಕೊಬ್ಬರಿ ತಗೊಂತೀನಿ, ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಒಂದು 6 ಎಸಳು ಬೆಳ್ಳುಳ್ಳಿಯನ್ನ ತಗೊಂತೀನಿ, 1 ಟೇಬಲ್ ಸ್ಪೂನ್ ಜೀರಿಗೆ ತಗೊಂತೀನಿ, 3 ಎಸಳು ಕರ್ಬೇವ್ ಎಲೆ, ಹಾಗೆ ಒಂದು ಸಣ್ಣದಾಗಿ ಚಾಪ್ ಮಾಡಿರೋ ಈರುಳ್ಳಿ. ಮೊದಲಿಗೆ ನಾನು ಶೇಂಗಾ ಕಾಳನ್ನ ಚೆನ್ನಾಗಿ ಹುರ್ಕೊಳ್ತೀನಿ. ನಿಮ್ಗೆ ಗ್ರೇವಿ ಹೆಚ್ಚು ಬೇಕಿದ್ರೆ ಇನ್ ಸ್ವಲ್ಪ ಶೇಂಗಾ ಕಾಳನ್ನ ಎಕ್ಸ್ಟ್ರಾ ಹಾಕೊಬಹುದು. ನಂತರ ನಾನು ಎಳ್ಳನ್ನು ಕೂಡ ಚೆನ್ನಾಗಿ ಹುರ್ಕೊಂತೀನಿ. ನಾನು ಶೇಂಗಾ ಮತ್ತೆ ಎಳ್ಳನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಈಗ ಒಂದು ತಟ್ಟೆಯಲ್ಲಿ ಹಾಕಿ ಈಗ ನಾನು ಹುರಿದಿದ್ದ ಮೆಣಸಿನಕಾಯಿ ತಣ್ಣಗಾಗಿದೆ, ನೋಡ್ಬೋದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನ ನಾನು ಮಧ್ಯದಲ್ಲಿ ಸೀಳಿ ಒಳಗಡೆ ಇರೋ ಎಲ್ಲ ಬೀಜವನ್ನು ನಾನು ತೆಗಿತೀನಿ. ಕಾರಣ ಇಷ್ಟೇ, ಖಾರ ಹೆಚ್ಚಾಗುತ್ತೆ ಅಂತ. ನೀವು ಖಾರ ಹೆಚ್ಚು ತಿನ್ನೋದಿದ್ರೆ ಹಾಗೆ ಕೂಡ ಬಳಸಬಹುದು. ಇದು ನಮ್ಮ ದಾವಣಗೆರೆ ಸ್ಪೆಷಲ್ ದೊಣ್ಗಾಯಿ ಎಣ್ಗಾಯಿ ರೆಸಿಪಿ. ಇದನ್ನ ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ನೀವು ಒಂದ್ಸಾರಿ ಈ ರೆಸಿಪಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ನೆಕ್ಸ್ಟ್ ವ್ಲಾಗ್ ಯಾವ್ದು ಮಾಡಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ನೋಡಿ ನಾನೆಲ್ಲ ಬೀಜವನ್ನ ತೆಗ್ದೆ, ನಂಗೆ ಎಷ್ಟು ಸಿಕ್ತು. ಈಗ ಇದು ರೆಡಿ ಇದೆ. ನಾನು ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತಗೊಂತೀನಿ. ಇದಕ್ಕೆ ನಾನು ಎತ್ತಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂತೀನಿ, ಹಾಗೆ ಹಸಿ ಕೊಬ್ಬರಿ ಹಾಕೊಂತೀನಿ, ಹುಣಸೆ ಹಣ್ಣನ್ನು ಕೂಡ ನಾನು ಇದಕ್ಕೆ ಹಾಕೊಂತೀನಿ, ಬೆಳ್ಳುಳ್ಳಿ ಹಾಗೆ ಜೀರಿಗೆ ಕೂಡ ನಾನು ಇದಕ್ಕೆ ಸೇರಿಸ್ಕೊಂತೀನಿ, ಹಾಗೆ ತಣ್ಣಗಾಗಿರೋ ಶೇಂಗಾ ಮತ್ತೆ ಎಳ್ಳನ್ನ ಇದಕ್ಕೆ ಸೇರಿಸ್ಕೊಂತೀನಿ. ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂತೀನಿ. ಈಗ ನಾನೊಂದು ಪಾತ್ರೆ ತಗೊಂಡು ಬಿಸಿ ಮಾಡ್ಕೊಂತೀನಿ. ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂತೀನಿ. ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿ ಸಿಡಿಸ್ಕೊಂತೀನಿ ಸ್ವಲ್ಪ. ನಂತರ ಕರಿಬೇವ್ ಎಲೆ ಹಾಗೆ ಸಣ್ಣದಾಗಿ ಚಾಪ್ ಮಾಡಿರೋ ಈರುಳ್ಳಿಯನ್ನ ಹಾಕಿ ಬಾಡಿಸ್ತೀನಿ. ನಂತರ ಇದಕ್ಕೆ ನಾನು ಮೆಣಸಿನಕಾಯಿನ ಸೇರಿಸಿ 1 ನಿಮಿಷ ಇದ್ರಲ್ಲೇನೆ ಫ್ರೈ ಮಾಡ್ಕೊಂತೀನಿ ಚೆನ್ನಾಗಿ. ಒಂದು ನಿಮಿಷ ಆದ್ಮೇಲೆ ನಾನು ರುಬ್ಕೊಂಡಿದ್ ಮಸಾಲೆನ ಇದಕ್ಕೆ ಹಾಕೊಂತೀನಿ. ಹಾಗೆ 1/4 ಚಮಚ ಅರಿಶಿನ ಸೇರಿಸಿ ಇದನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂತೀನಿ. ಇದನ್ನ ಮಿಕ್ಸ್ ಮಾಡ್ಕೊಳೋದ್ರ ಜೊತೆಗೆ ಈ ಗ್ರೇವಿ ಮೆಣಸಿನಕಾಯಿಗೆ ಚೆನ್ನಾಗಿ ಲೇಪನ ಆಗ್ಬೇಕು. ಅದನ್ನ ಚೆನ್ನಾಗಿ ಕೈ ಆಡಿಸ್ಬೇಕು. ನಂತರ ಇದನ್ನ 1 ನಿಮಿಷ ಮುಚ್ಚಿ ಹಾಗೆ ಬಿಡಿ. 1 ನಿಮಿಷ ಆದ್ಮೇಲೆ ಇದನ್ನ ಚೆನ್ನಾಗಿ ಕೈ ಆಡಿಸಿ, ಯಾಕೆಂದ್ರೆ ತಳ ಸೀದೋಗೋ ಚಾನ್ಸಸ್ ಕೂಡ ಇರುತ್ತೆ. ನೋಡ್ತಿರ್ಬೋದು ನಾನು ಇದನ್ನ ಮೆಣಸಿನಕಾಯಿಗೆ ಚೆನ್ನಾಗಿ ಗ್ರೇವಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು 1 ನಿಮಿಷ ಹಾಗೆ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ. 1 ನಿಮಿಷ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇದಕ್ಕೆ ಸೇರಿಸ್ಕೊಂತೀನಿ. ಇದನ್ನ ಚೆನ್ನಾಗಿ ಕೈ ಆಡಿಸಿ ನಂತರ ನಾನು ಮಿಕ್ಸಿ ಜಾರ್ನಲ್ಲಿ ಉಳಿದಿದ್ದ ಗ್ರೇವಿಗೆ ನೀರನ್ನ ಹಾಕಿ ಇದಕ್ಕೆ ನಾನು ಹಾಕೊಂತೀನಿ. ನಮ್ಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ. ಹಾಗೆ ಬೆಲ್ಲ ಕೂಡ ನಾನು ಇದಕ್ಕೆ ಸೇರಿಸ್ಕೊಂತೀನಿ. ಇದಕ್ಕೆ ಉಪ್ಪು, ಹುಳಿ, ಬೆಲ್ಲ ಎಷ್ಟನ್ನ ಸೇರಿಸ್ತೀವಿ ಅಷ್ಟು ಚೆನ್ನಾಗಿ ಈ ರೆಸಿಪಿ ಚೆನ್ನಾಗಿ ಬರುತ್ತೆ.
ನಂತರ ಇದನ್ನ 5 ನಿಮಿಷ ತುಂಬ ಚೆನ್ನಾಗಿ ಕುದಿಸ್ಬೇಕು. ಈ ತೆಳ್ಳಗಿರೋ ಗ್ರೇವಿ ಎಲ್ಲ ಸ್ವಲ್ಪ ಥಿಕ್ನೆಸ್ ಆಗಿ ಬರುತ್ತೆ. ನೋಡ್ತಿರ್ಬೋದು ಇದನ್ನ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ. ಚೆನ್ನಾಗಿ ಕುದಿ ಬರ್ತಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂತೀನಿ. ಇದು ರೆಡಿ ಆಗಿದೆ ಈಗ. ಹೋಳಿಗೆ ರೆಡಿ ಆಗ್ತಾ ಇದೆ. ಇನ್ನೇನು ಅವ್ರು ಬರೋ ಟೈಮ್ ಆಯಿತು. ಇನ್ನ 20 ಮಿನಿಟ್ಸ್‌ನಲ್ಲಿ ರೀಚ್ ಆಗ್ತೀವಿ ಅಂತ ಕಾಲ್ ಮಾಡಿದ್ರು. 2 ತವನಲ್ಲಿ ಹೋಳಿಗೆನ ಮಾಡ್ಕೊಂಡ್ವಿ. ಸ್ವಲ್ಪ ಅವಸರ ಆಯ್ತು, ಆದ್ರೂ ಪರವಾಗಿಲ್ಲ. ಹೋಳಿಗೆ ತುಂಬಾನೇ ಚೆನ್ನಾಗಿ ಬಂತು. ನಂಗಂತೂ ತುಂಬಾ ಖುಷಿ ಆಯ್ತು. ಊಟಕ್ಕೆ ಎಲ್ಲ ರೆಡಿ ಆಯ್ತು. ಹೋಳಿಗೆ, ಮಾವಿನ ಹಣ್ಣಿನ ಶೀಕರಣೆ, ಹಾಗೆ ಹೀರೆಕಾಯಿ ಎಣ್ಗಾಯಿ, ದೊಣ್ಣಮೆಣಸಿಕಾಯಿ ಎಣ್ಗಾಯಿ, ಮತ್ತೆ ಜೋಳದ ರೊಟ್ಟಿ, ಹಾಗೆ ಕಟ್ಟಿನ ಸಾರು ಎಲ್ಲ ರೆಡಿ ಇದೆ ಈಗ. ಇನ್ನೇನು ಅವರು ಬರೋ ಟೈಮ್ ಆಯ್ತು. ವೀಣಾ ಅಕ್ಕ, ಸುಂದರ್ ಸರ್ ಅವರು ಮನೆಗೆ ಬಂದೋಗಿದ್ದು ನನಗಂತೂ ತುಂಬಾನೇ ಖುಷಿ. ನಾನು ಅವ್ರ ಜೊತೆ ಮಾತಾಡ್ತಾ ವಿಡಿಯೋ ಮಾಡೋದನ್ನೇ ಮರ್ತ್ಬಿಟ್ಟೆ. ಊಟಕ್ಕೆ ಕೂತಾಗ ಅವರಿಗೆ ಮುಜುಗರ ಆಗಬಾರ್ದು ಅಂತ ಹೇಳಿ ನಾನು ವಿಡಿಯೋನ ಮಾಡ್ಕೊಳ್ಲಿಲ್ಲ. ಅವ್ರು ಹೊರಡಬೇಕಾದ್ರೆ ವಿಡಿಯೋನ ಮಾಡ್ಕೊಂಡೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್.